ಸಿಕ್ಕಾಪಟ್ಟೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಾಕಿದೆ 2 ಆನೆಗಳು. ಹೋಗಿದ್ರಾ ನೀವು ಕ್ಯಾಪ್ಚರ್ಗೆ? ಹಾಯ್ ನಮಸ್ಕಾರ, ನಾನು ನಂದನ್, ನೀವು ನೋಡ್ತಾ ಇದ್ದೀರಾ ನಮ್ಮ ದುನಿಯಾ ನಮ್ಮ ಇಷ್ಟ. ಸ್ನೇಹಿತರೆ, ಇವತ್ತು ನಮ್ಮ ಮುಂದೆ ಏಕಲವ್ಯ ಇದ್ದಾನೆ. ಇವನ ಬಗ್ಗೆ ಹೇಳೋದಕ್ಕೆ ಸ್ಪೆಷಲ್ಲಾಗಿ ಪದಗಳೇ ಹುಡುಕ್ಬೇಕೇನೋ. ಯಾಕೆ ಅಂತಂದರೆ ಅಷ್ಟೊಂದು ಚೆನ್ನಾಗಿದ್ದಾನೆ. ಅವನ ಮುಖದ ಲಕ್ಷಣ ನೋಡಿದ್ರೆ ಎಂಥವ್ರಿಗೂ ಕೂಡ ಕೈ ಮುಗಿಬೇಕು ಅನಿಸುತ್ತೆ. ರೀಸೆಂಟಾಗಿನ ಏಕಲವ್ಯ ವಿಡಿಯೋ ಅಪ್ಲೋಡ್ ಮಾಡಿದಾಗ ಪ್ರತಿಯೊಂದು ಕಾಮೆಂಟಲ್ಲಿ ಇದ್ದಿದ್ದೇನು ಅಂತಂದರೆ, ಸೊ ಏಕಲವ್ಯ ನಮ್ಮ ದೇವರು ಗಣೇಶನ ಹಾಗೆ ಇದ್ದಾನೆ ಅಂತ. ಅಷ್ಟೊಂದು ಚೆನ್ನಾಗಿರ್ತಕ್ಕಂಥ ಏಕಲವ್ಯನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸೊ ನಿಮಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ನು ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಮತ್ತೊಂದು ಸ್ಮಾಲ್ ಇನ್ಫಾರ್ಮೇಷನ್. ಮುಂದಿನ ವಿಡಿಯೋದಲ್ಲಿ ನಮ್ಮ ಅಭಿಮನ್ಯು ಝೂ, ಮಹೇಂದ್ರ, ನಮ್ಮ ಭೀಮಾ, ಶ್ರೀಕಂಠ ಹಾಗೆ ನಮ್ಮ ಅಶೋಕನ ಬಗ್ಗೆ ಸೊ ಮಾಹಿತಿಯನ್ನು ನೀಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಹಾಗಾದರೆ ಬನ್ನಿ ಏಕಲವ್ಯನ ಜೀವನಕ್ಕೆ ಸ್ವಾಗತ ಸುಸ್ವಾಗತ. ಏಕಲವ್ಯ ದಿ ಮೋಸ್ಟ್ ಬ್ಯೂಟಿಫುಲ್ ಎಲಿಫೆಂಟ್ ಇನ್ ಮತ್ತಿಗೋಡು. ಇವನಿಗೀಗ 40 ವರ್ಷ ವಯಸ್ಸಾಗಿದೆ. ಇವನನ್ನು 12 ಫೆಬ್ರವರಿ 2022 ಈ ಒಂದು ಮೂಡಿಗೆರೆಯ ಆಲ್ದೂರು ಅರಣ್ಯ ಭಾಗದಲ್ಲಿ ಕ್ಯಾಪ್ಟನ್ ಅಭಿಮನ್ಯುವಿನ ನೇತೃತ್ವದಲ್ಲಿ ಸೊ ಡಾಟ್ ಮೆಥಡ್ ಮುಖಾಂತರ ಇವನನ್ನು ಕ್ಯಾಪ್ಚರ್ ಮಾಡ್ತಾರೆ. ಇವನ ಎತ್ತರ ಬಂದು 2.82 ಮೀಟರ್, ಹಾಗೆ ತೂಕ ಬಂದು ಒಂದು 4300ರಿಂದ 4700 kg ಇರ್ಬೋದು ಅಂತ. ಹಾಗೆ ಇವನ ಉದ್ದ ಬಂದು ಸೊ ಹತ್ರ ಒಂದು 3.70 ಮೀಟರ್ ಇದ್ದಾನೆ. ಮತ್ತು ಇದರ ಮಾವುತರು ಮತ್ತು ಕಾವಾಡಿಗರು ಬಂದು ಸುಜನ್ ಹಾಗೆ ಇದಾಯಿತು. ಸ್ನೇಹಿತರೆ, ಇದು ನಮ್ಮ ಏಕಲವ್ಯನ ಬಗ್ಗೆ ಸೊ ಒಂದು ಸಣ್ಣ ಪರಿಚಯ. ಆ್ಯಕ್ಚುಲಿ ಇತ್ತೀಚೆಗೆ ನಮ್ಮ ಏಕಲವ್ಯ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗೋದಕ್ಕೆ ಸೆಲೆಕ್ಟ್ ಆದ. ಆ್ಯಕ್ಚುಲಿ ವಿಷಯ ಏನು ಅಂತಂದರೆ, ಈ ಒಂದು ದಸರಾಗೆ ಅಂತ ಅರೌಂಡು 20 ಎಲಿಫೆಂಟ್ಸನ್ನು ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಸೊ ನಮ್ಮ ಏಕಲವ್ಯ ಕೂಡ ಒಬ್ಬ. ಆದ್ರ ವಿಷಯ ಏನು ಅಂತಂದರೆ, ಆ ಒಂದು 20 ಎಲಿಫೆಂಟ್ಸಲ್ಲಿ ನಮ್ಮ ಏಕಲವ್ಯ ಸೊ ಕನ್ಫರ್ಮ್ ಆಗಿ ಇರ್ತಾನೆ ಅಂತಕ್ಕಂಥ ಒಂದು ಮಾಹಿತಿ. ಸೊ ವಿಷಯ ಇದನ್ನು ಬಿಟ್ಟು ಸೊ ನಮ್ಮ ಏಕಲವ್ಯನ ಬಗ್ಗೆ ಹೇಳಬೇಕು ಅಂತಂದರೆ, ಸೊ ನಾನು ಇಷ್ಟೊಂದು ಚೆನ್ನಾಗಿರ್ತಕ್ಕಂಥ ಆನೆಯನ್ನು ನಾನು ನೋಡಲಿಲ್ಲ. ಆ್ಯಕ್ಚುಲಿ ಇವನ ಮತ್ತು ಮೇಯ್ನ್ ಏನು ಅಂತಂದರೆ ಮುಖದ ಲಕ್ಷಣ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದೇನು ಅಂತಂದರೆ ಇವನು ಯಾವುದಕ್ಕೂ ಸಹ ಭಯ ಬೀಳೋ ರೀತಿ ಹಾಗೆ ಕಾಣ್ತಾನೆ ಇಲ್ಲ. ಸೊ ನಾವು ಹತ್ರ ಹೋದರೂ ಹಾಗೇ ನಿಂತಿರ್ತಾನೆ. ಮತ್ತು ತುಂಬ ಗಂಭೀರವಾಗಿರ್ತಕ್ಕಂಥ ಹಾಗೆ ಅಷ್ಟೇ ಗಾಂಭೀರ್ಯತೆಯಿಂದ ಇರ್ತಾನೆ ನಮ್ಮ ಏಕಲವ್ಯ. ಸ್ನೇಹಿತರೆ, ಏಕಲವ್ಯ ತುಂಬ ಚೆನ್ನಾಗಿರ್ತಕ್ಕಂಥ ಆನೆ. ಸೊ ಅಷ್ಟೇ ಗಾಂಭೀರ್ಯತೆ ಇದೆ, ಹಾಗೆ ಅಷ್ಟೇ ಸೈಲೆಂಟಾಗಿ ಕೂಡ ಇದ್ದಾನೆ. ಮುಂದೆ ಇವನು ನಮ್ಮ ರಾಜ್ಯದ ಇತಿಹಾಸದಲ್ಲಿ ಒಳ್ಳೆಯ ಹೆಸರನ್ನು ಮಾಡ್ತಾನೆ ಅಂತಕ್ಕಂಥ ಒಂದು ಭರವಸೆ. ನೋಡು, ನೀನು ಶೇಕ್ ಹ್ಯಾಂಡ್ ಕೊಟ್ರೆ ಮುಂದೆ ಇವನು ನಮ್ಮ ರಾಜ್ಯದ ಇತಿಹಾಸದಲ್ಲಿ ಒಳ್ಳೆಯ ಹೆಸರನ್ನು ಮಾಡ್ತಾನೆ ಅಂತಕ್ಕಂಥ ಒಂದು ಭರವಸೆ. ಇನ್ನು ಅದೇ ರೀತಿಯಾಗಿ ನಮ್ಮ ಏಕಲವ್ಯ ಸೊ ಮುಂಬರ್ತಕ್ಕಂಥ ದಸರಾದಲ್ಲಿ ಭಾಗವಹಿಸಿ ಅವನಿಗೆ ಹಾಗೆ ನಮ್ಮ ರಾಜ್ಯಕ್ಕೆ ಒಳ್ಳೆ ಹೆಸರು ತರಲಿ ಅಂತ ಆಶಿಸುತ್ತಾ, ಹಾಗೆ ಕೊನೆಯದಾಗಿ ಆ ಒಂದು ದೇವರು ನಮ್ಮ ಏಕಲವ್ಯನಿಗೆ ಉತ್ತಮ ಆರೋಗ್ಯ, ಆಯಸ್ಸು, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ಒಂದು ಸಣ್ಣ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಚಿಕ್ಕದಾಗಿದ್ರು ತುಂಬ ಚೆನ್ನಾಗೈತೆ.
ಸ್ವಲ್ಪ ಏಕಲೇ ಸೆಕೆಂಡ್ ಕೊಡ್ತಾನೆ ಇಲ್ಲ. ಸಫಾರಿ ಇಲ್ಲ ಇಲ್ಲಿ